ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮತ್ತೆ ಮಂಡ್ಯ ಜಿಲ್ಲಾ ಅಧಿಕಾರಿಗಳು ಜೊತೆಗೆ ಈ ಮಾಗಡಿ ಬಾಲಕೃಷ್ಣ ಅವರು ಕೂಡ ಹೋಗಿದ್ರು ಅನ್ಸುತ್ತೆ. ಎಲ್ಲಿಗೆ ಹೋಗಿದ್ರು ಅಂತಂದ್ರೆ ಈ ಮೋರಿ ಕ್ಲೀನ್ ಮಾಡುವಂಥದ್ದು, ರೋಡ್ ಗುಡಿಸುವಂಥದ್ದು, ಇಂಥದನ್ನೆಲ್ಲ ಮನುಷ್ಯರು ಮಾಡಬಾರ್ದು, ಮಿಷಿನರಿಗಳು ಮಾಡಬೇಕು, ಆ ಥರ ಏನಾದರೂ ಅಧ್ಯಯನ ಮಾಡೋಕ್ಕೆ ಹೋಗಿದ್ರ ಅಂದ್ರೆ ಅದಕ್ಕೆ ಹೋಗಿಲ್ಲ ಇವರು. ಈ ಜನವಾರದವರು, ಈ ಲಂಗೋಟಿ ಮ್ಯಾನ್ಗಳು, ಇವ್ರುಗಳು ನಿಮ್ಮನ್ನ ಆ ಕಾಲಕ್ಕೆ ತಕ್ಕಂತೆ ಯಾಮಾರಿಸ್ತಾರೆ. ಇನ್ನು ಯಾವುದೋ ನಿಮ್ಮ ದೂರದಲ್ಲಿರುವಂಥದ್ದನ್ನ ಅವರು ಪವಿತ್ರ ಅಂದ್ಬಿಡ್ತಾರೆ, ಅದನ್ನ ಇನ್ಯಾವುದೋ ಗಳಿಗೆ ಅದು ಭಾಳ ಶ್ರೇಷ್ಠ ಅಂದ್ಬಿಡ್ತಾರೆ. ಅಂಥದಕ್ಕೆಲ್ಲ ನೀವು ಗಮನ ಕೊಡಬೇಡಿ. ನೀವು ಎಲ್ಲಿದ್ದೀರೋ, ಯಾವ ಗಳಿಗೆಯಲ್ಲಿದ್ದೀರೋ ಎಲ್ಲವೂ ಶ್ರೇಷ್ಠನೇ. ಈಗಾಗಲೇ ಕಾವೇರಿ ಬೇಸಿನಲ್ಲಿ ಸಾಕಷ್ಟು ಕಲುಷಿತ ಮಾಡಿಬಿಟ್ಟಿದ್ದಾರೆ. ನೀವು ಆ ಶ್ರೀರಂಗಪಟ್ಟಣ ಹತ್ರ ಎಲ್ಲ ಬಂದರೆ ಇವರು ಲಂಗೋಟಿ ಮ್ಯಾನ್ಗಳು ಹೊಟ್ಟೆ ಹೊರೆಯೋದಕ್ಕೋಸ್ಕರ ಈ ಸತ್ತೋದ ಮೇಲೆ 11 ದಿನ ಆದಮೇಲೆ ಏನೋ ಅಸ್ಥಿ ತಂದು ಬಿಡಬೇಕು, ಇನ್ನೇನೋ ಪಿಂಡ ಬಿಡಬೇಕು, ಈ ಥರದನ್ನೆಲ್ಲ ಮಾಡಿ ಗಬ್ಬೆಬ್ಬಿಸಿ ಕೂರಿಸ್ಬಿಟ್ಟಿದ್ದಾರೆ. ಇನ್ನು ತಿರ್ಗಾ ಅದು ಯಾವುದ್ಯಾವುದೋ ಮೇಳಗಳನ್ನ ಮಾಡಿ ಗಲೀಜನ್ನು ಹಾಕ್ತಾರೆ. ಸೋಮವಾರ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಈ ಒಂದು ಎಚ್ಚರಿಕೆ ಪತ್ರನೂ ಕೂಡ ನೀಡಿದ್ದೀವಿ. ಯಾವುದೇ ಕಾರಣಕ್ಕೂ ಇದು ನಡೆಯಕೂಡ್ದು. ಇವರು ನಿಜವಾಗ್ಲೂ ಮಾಡಬೇಕಾಗಿದ್ದೇನು ಅಂತಂದರೆ ಕಾವೇರಿ ತೀರದಲ್ಲಿ ಬಸವಣ್ಣ ವಚನಗಳೇನಿದೆ ಅದರ ಕಮ್ಮಟ ನಡೆಸಲಿ. ಎಲ್ಲರಿಗೂ ಶರಣು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮತ್ತೆ ಮಂಡ್ಯ ಜಿಲ್ಲಾ ಅಧಿಕಾರಿಗಳು ಮತ್ತೆ ಕೆಲವು ಮಂಡ್ಯ ಜಿಲ್ಲೆಯ MLAಗಳು MLCಗಳು ಜೊತೆಗೆ ಈ ಮಾಗಡಿ ಬಾಲಕೃಷ್ಣ ಅವರು MLA ಅವರು ಕೂಡ ಹೋಗಿದ್ರು ಅನ್ಸುತ್ತೆ. ಎಲ್ಲಿಗೆ ಹೋಗಿದ್ರು ಅಂತಂದ್ರೆ ಈ ಮೋರಿ ಕ್ಲೀನ್ ಮಾಡುವಂಥದ್ದು, ರೋಡ್ ಗುಡಿಸುವಂಥದ್ದು, ಇಂಥದನ್ನೆಲ್ಲ ಮನುಷ್ಯರು ಮಾಡಬಾರ್ದು, ಮಿಷಿನರಿಗಳು ಮಾಡಬೇಕು, ಆ ಥರ ಏನಾದರೂ ಅಧ್ಯಯನ ಮಾಡೋಕ್ಕೆ ಹೋಗಿದ್ರ ಅಂದರೆ ಅದಕ್ಕೆ ಹೋಗಿಲ್ಲ ಇವರು. ಇವರು ಹೋಗಿರೋದು ಏನಕ್ಕೆ ಅಂತಂದರೆ ಎಲ್ಲಿ ಅತಿ ಹೆಚ್ಚು ರೇಪ್ ನಡೀತಿದೆ, ಎಲ್ಲಿ ಅತಿ ಹೆಚ್ಚು ಅಸ್ಪೃಶ್ಯತೆ ಆಚರಣೆ ನಡೀತಿದೆ, ಎಲ್ಲಿ ಅತಿ ಹೆಚ್ಚು ಜಾತಿ ದೌರ್ಜನ್ಯ ನಡೀತಿದೆ, ನಾರ್ತ್ ಇಂಡಿಯಾದಲ್ಲಿ. ನಾರ್ತ್ ಇಂಡಿಯಾ ಅಲ್ಲ, ಅದು ನಾರ್ತ್ ಇಂಡಿಯಾ. ಈ ಹಿಂದಿ ಬೆಲ್ಟಿನ ರಾಜ್ಯಗಳೇನಿದೆ, ಉತ್ತರ ಪ್ರದೇಶ, ಉತ್ತರಾಖಂಡ, ಇಲ್ಲಿಗೆ ಹೋಗಿ ಇವರು ಏನನ್ನ ಅಧ್ಯಯನ ಮಾಡಿದ್ದಾರೆ ಗೊತ್ತಾ? ಗಂಗಾರತಿ ಅಂತ. ಏನು ಗಂಗಾರತಿ ಅಂತಂದರೆ ಇಲ್ಲಿ ಸುಮ್ಮನೆ ನಾವು ಗದ್ದೆ ಹತ್ರನೋ ಇಲ್ಲ ನಮ್ಮ ನಾಲೆಗಳ ಹತ್ರನೋ ನೀರು ಚುಮ್ಕಿಸ್ಬಿಟ್ಟು ಒಂದೆರಡು ಕರ್ಪೂರ ಹಚ್ಬಿಟ್ಟು ಹಿಂಗೆ ಪೂಜೆ ಮಾಡ್ಕೊತೀವಿ. ಅದನ್ನು ನೋಡ್ಕೊಬರೋದಕ್ಕೆ, ಅದನ್ನು ಅಧ್ಯಯನ ಮಾಡೋದಕ್ಕೆ, ಅದೇ ಮಾದರಿಲಿ ಇವರು ಕಾವೇರಿ ಆರತಿ ಮಾಡೋದಕ್ಕೆ ಇವರು ಎಷ್ಟು ಲಕ್ಷ ಬಿಲ್ ಮಾಡಿದಾರೋ ಗೊತ್ತಿಲ್ಲ ನನಗೆ. ಯಾರ ದುಡ್ಡಿದು? ಇದು ಸರ್ಕಾರದ ದುಡ್ಡು. ಸರ್ಕಾರದ ದುಡ್ಡು ಅಂತಂದರೆ ಅದರಲ್ಲಿ ಎಲ್ಲ ಜಾತಿಯವರ ದುಡ್ಡು ಇರುತ್ತೆ, ಎಲ್ಲ ಆಚರಣೆಗಳ ನಂಬಿಕೆಯವರ ದುಡ್ಡಿರುತ್ತೆ, ಜೊತೆಗೆ ನಾಸ್ತಿಕರ ದುಡ್ಡಿರುತ್ತೆ ಟ್ಯಾಕ್ಸ್ ಮೂಲಕವಾಗಿ. ಅದನ್ನು ಇವರು ಎಂಜಾಯ್ ಮಾಡ್ಕೊಂಡು ಅಲ್ಲಿ ಹೋಗ್ಲಿ, ಇವರೇನೋ ಜನಕ್ಕೆ ಉಪಯೋಗ ಆಗುವಂಥದ್ದನ್ನು ಅಧ್ಯಯನ. ಅಲ್ಲಿ ಏನ್ರಿ ಸಿಗುತ್ತೆ? ನಾರ್ತ್ ಇಂಡಿಯಾದಲ್ಲಿ ಸಮಾನತೆ ಬರುವಂಥದ್ದೋ ಇಲ್ಲ ಅಭಿವೃದ್ಧಿ ಆಗುವಂಥದ್ದೋ ಒಂದು ಪಾಯಿಂಟ್ ಏನಾದರೂ ಇರುತ್ತಾ? ಯಾಕೆ ಅವು ಇನ್ನೂ ಕೊಳಿತಾ ಇದ್ದಾವೆ? ಬೀಮಾರು ಸ್ಟೇಟ್ಸ್ ಅಂತ ಏನು ಕರಿತೀವಿ, ಅದು ಇಂಡಿಯಾ ಒಕ್ಕೂಟದಲ್ಲಿ ಇವರು ಅಧ್ಯಯನ ಮಾಡಲೇಬೇಕು ಅಂತಂದರೆ ಸೌತ್ ಇಂಡಿಯನ್ ಸ್ಟೇಟ್ಸು, ಕೇರಳ, ತಮಿಳ್ನಾಡು ಇಲ್ಲೆಲ್ಲ ಇದೆ. ಜೊತೆಗೆ ಕುವೆಂಪು ಅವ್ರು ಏನು ಹೇಳ್ತಾರೆ? ಉತ್ತರದ ಕತ್ತೆ ಮಿಂದೆದ್ದರೆ ಕುದುರೆ ಆಗುವುದೇ. ಮತ್ತೆ ಇನ್ನೂ ಒಂದು ಮಾತು ಏನು ಹೇಳ್ತಾರೆ ಅಂತಂದರೆ, ಗಂಗೆ ಮಾತ್ರ ಪವಿತ್ರವೇ, ಮಲೆನಾಡಿನ ತುಂಗೆ ಪವಿತ್ರವಲ್ಲವೇ. ಇದು ಏನನ್ನ ಸೂಚಿಸುತ್ತೆ ಅಂತಂದರೆ, ಮುಟ್ಟಾಳ್ರ, ಮೂರ್ಖರ, ಈ ಜನವಾರದವರು, ಈ ಲಂಗೋಟಿ ಮ್ಯಾನ್ಗಳು, ಇವ್ರುಗಳು ನಿಮ್ಮನ್ನ ಆ ಕಾಲಕ್ಕೆ ತಕ್ಕಂತೆ ಯಾಮಾರಿಸ್ತಾರೆ. ಇನ್ನು ಯಾವುದೋ ನಿಮ್ಮ ದೂರದಲ್ಲಿರುವಂಥದ್ದನ್ನ ಅವರು ಪವಿತ್ರ ಅಂದ್ಬಿಡ್ತಾರೆ, ಅದನ್ನ ಇನ್ಯಾವುದೋ ಗಳಿಗೆ ಅದು ಭಾಳ ಶ್ರೇಷ್ಠ ಅಂದ್ಬಿಡ್ತಾರೆ. ಅಂಥದಕ್ಕೆಲ್ಲ ನೀವು ಗಮನ ಕೊಡಬೇಡಿ. ನೀವು ಎಲ್ಲಿದ್ದೀರೋ, ಯಾವ ಗಳಿಗೆಯಲ್ಲಿದ್ದೀರೋ ಎಲ್ಲವೂ ಶ್ರೇಷ್ಠನೇ. ನೀವು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದನ್ನು ಕುವೆಂಪುರವರು ಸೂಚಿಸ್ತಾರೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇವಾಗೇನು 136 ಸೀಟನ್ನು ಪಡೆದು ಬಂದಿದೆ. ಇವತ್ತು ಯಾರೆಲ್ಲ ಅಧ್ಯಯನಕ್ಕೆ ಹೋಗಿದ್ರೋ ಇವ್ರುಗಳು ಕೂಡ ಪಡೆದಿರುವಂಥ ಓಟು ಯಾರ ಓಟ್ ಅದು? ಇವರು ಎಲೆಕ್ಷನ್ಗೂ ಮೊದಲು ಮಾತೆತ್ತಿದ್ರೆ ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಈ ರೀತಿ ಸಮಾನತೆಯ ಹರಿಕಾರರ ವಿಚಾರಗಳನ್ನು ಎತ್ಕೊಂಡು ಓಟನ್ನ ಗಳಿಸಿ ಇವಾಗ ಇವರು ಮಾಡಕ್ಕೆ ಹೊರಟಿರೋದೇನು ಅಂತಂದರೆ ಗಂಗಾರತಿ ಮಾದರಿ ಕಾವೇರಿ ಆರತಿ ಅಂತೆ. ಈಗಾಗಲೇ ಕಾವೇರಿ ಬೇಸಿನಲ್ಲಿ
ಸಾಕಷ್ಟು ಕಲುಷಿತ ಮಾಡಿಬಿಟ್ಟಿದ್ದಾರೆ. ನೀವು ಆ ಶ್ರೀರಂಗಪಟ್ಟಣ ಹತ್ರ ಎಲ್ಲ ಬಂದರೆ ಇವರು ಲಂಗೋಟಿ ಮ್ಯಾನ್ಗಳು ಹೊಟ್ಟೆ ಹೊರೆಯೋದಕ್ಕೋಸ್ಕರ ಈ ಸತ್ತೋದ್ಮೇಲೆ 11 ದಿನ ಆದಮೇಲೆ ಏನೋ ಅಸ್ಥಿ ತಂದು ಬಿಡಬೇಕು, ಇನ್ನೇನೋ ಪಿಂಡ ಬಿಡಬೇಕು, ಈ ಥರದ್ದನ್ನೆಲ್ಲ ಮಾಡಿ ಗಬ್ಬೆಬ್ಬಿಸಿ ಕೂರಿಸ್ಬಿಟ್ಟಿದ್ದಾರೆ. ಇನ್ನು ತಿರ್ಗಾ ಅದು ಯಾವುದ್ಯಾವುದೋ ಮೇಳಗಳನ್ನ ಮಾಡಿ ಗಲೀಜನ್ನು ಹಾಕ್ತಾರೆ. ಇಷ್ಟು ಕಲುಷಿತ ಈಗಾಗಲೇ ಆಗಿರುವಾಗ ಇವರು ಮತ್ತೆ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿ ಇನ್ನೂ ಕಲುಷಿತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಬರೀ ಕೇವಲ ನೀರು ಕಲುಷಿತ ಮಾಡುವಂಥದ್ದಲ್ಲ, ವಿಚಾರನೇ ಕಲುಷಿತ ಮಾಡಿಬಿಡ್ತಾರೆ. ಇವರು ನಿಜವಾಗ್ಲೂ ಮಾಡಬೇಕಾಗಿದ್ದೇನು ಅಂತಂದರೆ, ಕಾವೇರಿ ತೀರದಲ್ಲಿ ಬಸವಣ್ಣ ವಚನಗಳೇನಿದೆ ಅದರ ಕಮ್ಮಟ ನಡೆಸಲಿ. ಇವತ್ತು ಕನ್ನಡ ಐಚ್ಛಿಕ ವಿಷಯ ಪಡೆದಿರುವಂಥ ವಿದ್ಯಾರ್ಥಿಗಳು ವಚನ ಚಳುವಳಿಯ ಅಧ್ಯಯನ ಮಾಡಿರ್ತಾರೆ. ಅದು ಎಲ್ಲ ಜನಕ್ಕೂ ತಲುಪಬೇಕು. ಮತ್ತು ಆ ಐಚ್ಛಿಕ ವಿದ್ಯಾರ್ಥಿಗಳಿಗೆ ಒತ್ತಾಸೆ ಆಗಬೇಕು. ಕನ್ನಡ ಬೆಳಿಬೇಕು, ಕನ್ನಡ ನಾಡು ಬೆಳಿಬೇಕು, ಕನ್ನಡ ನಾಡೊಳಗಡೆ ಎಲ್ಲ ರೀತಿಯ ಸಮಾನತೆ ಸ್ಥಾಪನೆ ಆಗಬೇಕು. ಇವರು ಮಾಡೋಕ್ಕೆ ಹೊರಟಿರುವಂಥ ಈ ಕಾವೇರಿ ಆರತಿ ಏನಿದೆ, ಇದು ಅಸ್ಪೃಶ್ಯತೆನ ಜಾಸ್ತಿ ಮಾಡುತ್ತೆ, ಹೆಣ್ಮಕ್ಳನ್ನ ಕೀಳಾಗಿ ನೋಡೋದನ್ನು ಜಾಸ್ತಿ ಮಾಡುತ್ತೆ, ಜಾತಿ ತಾರತಮ್ಯನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇದನ್ನು ಈ ಕೂಡಲೇ ಇವರು ಕೈ ಬಿಡಬೇಕು. ಈ ಒಂದು ವಿಚಾರವಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ತಾ ಏನು ಹೇಳಿದ್ದಾರೆ ಅಂತಂದರೆ, ಕಳೆದ 2 ದಿವಸ ಹರಿದ್ವಾರ ಮತ್ತು ವಾರಣಾಸಿನ ನಾವು ಪ್ರವಾಸ ಮಾಡಿದ್ವಿ. ನಾವು ಮೊನ್ನೆ ಭಾಗ್ಯನ ಅರ್ಪಿಸಿದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಲ್ಲೊಂದು ಕಾವೇರಿ ಆರತಿಯನ್ನು ಮಾಡ್ತಕ್ಕಂಥದ್ದು ಜನರಲ್ಲಾಗಿ ಡಿಸ್ಕಷನ್ ಮಾಡ್ತಾ ಆಲೋಚನೆಗೆ ಬಂದಂಥ ವಿಚಾರ. ಅದ ತಕ್ಷಣವೇ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಇದನ್ನು ಜಾರಿಗೊಳಿಸಬೇಕು, ಇಲ್ಲಿ ಮಾಡಲೇಬೇಕು, ತಕ್ಷಣ ನೀವು ಒಂದು ಟೀಮ್ ಹೋಗಿ ವರದಿಯನ್ನು ಕೊಡಬೇಕು ಅಂತೇಳಿ ಕಳೆದ 3 ತಿಂಗಳಿಂದನೇ ಹೇಳಿದ್ರು. ಇದು ಮೋಸ್ಟ್ಲಿ ಯಾರೋ ಇವರ ಬಳಗದಲ್ಲೇ ಇಲ್ಲ ಇವರ ಸುತ್ತಮುತ್ತ ಈ ಒಂದು ಜನವಾರದವರು ಲಂಗೋಟಿ ಮ್ಯಾನ್ಗಳೇನಿದ್ದಾರೆ ಇವ್ರುಗಳು ತಲೆ ಕೆಡಿಸಿರುವಂಥ ವಿಚಾರ ಅದಷ್ಟೇ. ಇದು ಯಾರೋ ಒಬ್ಬ MLA ತಲೆ ಕೆಡಿಸಿರ್ತಾರೆ, ಆ MLA ಇನ್ಯಾರೋ MLCಗೆ ತಲೆ ಕೆಡಿಸಿರ್ತಾರೆ. ಇವ್ರುಗಳೆಲ್ಲ ಹೋಗ್ಬಿಟ್ಟು ನಾವು ಹಿಂಗೆಲ್ಲ ಮಾಡಿಬಿಟ್ರೆ ನಮಗೆ ಓಟ್ ಬಂದ್ಬಿಡ್ತದೆ. ಯಾವ ಓಟ್ ಬರುತ್ತೆ ನಿಮಗೆ? ಯಾವ ಕಾರಣಕ್ಕೂ ಈ ಅಸಮಾನತೆನ ಬಯಸುವಂಥವ್ರು, ಅಸ್ಪೃಶ್ಯತೆ ಆಚರಣೆನ ಹೆಚ್ಚು ಮಾಡುವಂಥವ್ರ ಓಟು ಒಂದೇ ಒಂದು ಕೂಡ ಬರೋದಿಲ್ಲ. ಅವರು ನಿಮ್ಮನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಹೊರತಾಗಿ ಯಾವ ಕಾರಣಕ್ಕೂ ನಿಮಗೆ ಓಟನ್ನು ಕೊಡೋದಿಲ್ಲ. ನಿಮಗೆ ಓಟ್ ಕೊಟ್ಟಿರುವಂಥವ್ರು ಸಮಾನತೆನ ಬಯಸುವಂಥವ್ರು, ಯಾರು ವಂಚನೆಗೆ ಒಳಗಾಗಿದ್ರೋ ಅವರು. ಹಾಗಾಗಿ ಈ ಆಲೋಚನೆನ ನೀವು ಕೈ ಬಿಡಲೇಬೇಕು. ಈಗಾಗಲೇ ನಾವು ದ್ರಾವಿಡ ಚಳವಳಿಯವರು 23ನೇ ತಾರೀಕು ಸೋಮವಾರ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಈ ಒಂದು ಎಚ್ಚರಿಕೆ ಪತ್ರನೂ ಕೂಡ ನೀಡಿದ್ದೀವಿ. ಯಾವುದೇ ಕಾರಣಕ್ಕೂ ಇದು ನಡೆಯಕೂಡ್ದು. ಇದ್ರ ಜೊತೆಗೆ ಇದು ಈ ದಸರಾ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳಿರೋದು. ದಸರಾ ಮೈಸೂರಲ್ಲೇ ನಡೆಯೋದಾದ್ರೂ ಕೂಡ ಅದು ಆ್ಯಕ್ಚುಲಿ ಶ್ರೀರಂಗಪಟ್ಟಣ ಅವರ ಮೊದಲ ಇದಾಗಿರೋದ್ರಿಂದ ಶ್ರೀರಂಗಪಟ್ಟಣದಲ್ಲೂ ದಸರಾ ನಡೆಯುತ್ತೆ. ಮತ್ತು ಈ ಕಾವೇರಿ ನದಿ ವಿಚಾರವಾಗಿ ಈಗೇನು ಕಾವೇರಿ ಆರತಿ ಅಂತೇನೋ ಇವರು ನಾಟಕ ಮಾಡೋಕ್ಕೆ ಶುರು ಮಾಡಿದಾರಲ್ಲ, ಇದು ಕೂಡ ಮಂಡ್ಯ ಜಿಲ್ಲೆಯಲ್ಲೇ ನಡೆಯೋದ್ರಿಂದ ಈ ಕಾವೇರಿ ಆರತಿ ವಿಚಾರನ ಕೈಬಿಟ್ಟು ಬಸವಣ್ಣವರ ವಚನಗಳನ್ನ ಕಮ್ಮಟನ ನಡೆಸಬೇಕು. ಜೊತೆಗೆ ಶ್ರೀರಂಗಪಟ್ಟಣ ದಸರಾದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆಗೆ ಅವಕಾಶ ಕೊಡಬಾರ್ದು. ರಾಷ್ಟ್ರೀಯ ಭಾವೈಕ್ಯತೆ ಇದು ರಾಷ್ಟ್ರನೇ ಅಲ್ಲ, ಇಂಡಿಯಾ. ಇದು ಒಂದು ಒಕ್ಕೂಟ, ರಾಜ್ಯಗಳ ಒಕ್ಕೂಟ. ಎಸ್, ಇಂಡಿಯಾ ಒಕ್ಕೂಟದ ಒಂದು ಭಾವೈಕ್ಯತೆನ ನೀವು ಕನ್ನಡ ಭಾಷೆಯಲ್ಲಿ ಯಾಕೆ ಮಾಡೋದಕ್ಕಾಗಲ್ಲ? ಅಲ್ಲಿ ಯಾವ ಕಾರಣಕ್ಕೂ ಯಾವುದೇ ನೆಪ ಒಡ್ಡಿ ನೀವು ಹಿಂದಿಗೆ ಅವಕಾಶ ಕೊಡಬಾರ್ದು. ಜೊತೆಗೆ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳದು ಗುತ್ತಿಗೆನ ಕೊಡ್ತಿರಲ್ಲ, ಲೈಟಿಂಗ್ದು, ಸ್ಟೇಜ್ದು, ಇನ್ಯಾರೋ PP ಊದೋರು, ಇನ್ಯಾರೋ ಇದು ಏನೋ ಊಟ ಸಪ್ಲೈ ಮಾಡೋರು, ಇದು ಈ ಗುತ್ತಿಗೆ ಎಲ್ಲವೂ ಕೂಡ ಅದು ಸ್ಥಳೀಯರಿಗೆ ಕೊಡಬೇಕು, ಕನ್ನಡಿಗರಿಗೆ ಕೊಡಬೇಕು ಹೊರತಾಗಿ ಯಾವ ಕಾರಣಕ್ಕೂ ಹಿಂದಿಯವ್ರಿಗೆ ಕೊಡಬಾರ್ದು. ಕೆಲಸಗಾರರು ಕೂಡ ಹಿಂದಿಯವ್ರಿಗೆ ಕೊಡಬಾರ್ದು. ಸುಮ್ಮನೆ ನೆಪ ಅಷ್ಟೇ. ನಮ್ಮವ್ರು ಯಾರ್ರೀ ಮಾಡ್ತಾರೆ, ಹಿಂದಿಯವರಾದರೆ ಮಾಡ್ತಾರೆ, ಬರೀ ನೆಪ. ಯಾಕೆ ಅಂತಂದರೆ ಅವ್ರನ್ನ ಆಪ್ರೇಟು ಚೀಪ್ ರೇಟ್ಗೆ ನೀವು ದುಡಿಸ್ಕೊತೀರ. ಇಲ್ಲಿ ಅವರು ನ್ಯಾಯವಾಗಿ ಬೆಲೆನ ಕೇಳ್ತಾರಲ್ಲ, ನ್ಯಾಯವಾಗಿ ಕೂಲಿನ ಕೇಳ್ತಾರಲ್ಲ. ಹಾಗಾಗಿ ನೀವು
ನಾಟಕಗಳನ್ನ ಆಡ್ತೀರಿ. ಕೆಲಸಗಾರರು ಹಿಂದಿ ಕೆಲಸಗಾರರಿಗೆ ಅವಕಾಶ ಕೊಡಬಾರ್ದು, ಹಿಂದಿ ಭಾಷೆಗೆ ಅವಕಾಶ ಕೊಡಬಾರ್ದು, ಹಿಂದಿ ಗುತ್ತಿಗೆದಾರರಿಗೆ ಅವಕಾಶ ಕೊಡಬಾರ್ದು. ಮತ್ತೆ ನೀವು ಉತ್ಸವ, ಯುವ ಉತ್ಸವ ಮತ್ತೆ ಆರ್ಕೆಸ್ಟ್ರಾ ಅದು ಇದು ನಡೆಸ್ತಿರಲ್ಲ, ಇಲ್ಲಿ ಯಾವ ಕಾರಣಕ್ಕೂ ಹಿಂದಿ ಕಲಾವಿದರಿಗೆ ಅವಕಾಶ ಕೊಡಬಾರ್ದು. 2 ವಿಚಾರ. ಒಂದು, ಈ ಗಂಗಾರತಿ ಮಾದರಿ ಕಾವೇರಿ ಆರತಿ ಮಾಡುವಂಥದ್ದನ್ನ ಕೈ ಬಿಟ್ಟು ಬಸವಣ್ಣನ ವಚನಗಳ ಕಮ್ಮಟನ ನಡೆಸಬೇಕು ಕಾವೇರಿ ನದಿ ತೀರದಲ್ಲಿ. 2ನೇದು, ಶ್ರೀರಂಗಪಟ್ಟಣ ದಸರಾದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆಗಾಗಲಿ, ಹಿಂದಿ ಗುತ್ತಿಗೆದಾರರಿಗಾಗಲಿ, ಹಿಂದಿ ಕೆಲಸಗಾರರಿಗಾಗಲಿ, ಹಿಂದಿ ಕಲಾವಿದರಿಗಾಗಲಿ ಪಿನ್ ಪಾಯಿಂಟ್ ಅವಕಾಶ ಕೊಡೋಕ್ಕೂಡ್ದು. ಶರಣು. ಥ್ಯಾಂಕ್ ಯು.